ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಬಾನು. ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ. ಈ ವರ್ಷ ಗಣೇಶನ ನಾವು ನಮ್ಮನೇಲೇ ಗಣೇಶನ ಮೂರ್ತಿನ ಮಾಡಿರೋದ್ರಿಂದ ನನ್ನ ಮಗ ನಾವು ಆಚೆ ಗಣೇಶನ ತಗೊಳ್ಳಿಲ್ಲ. ಅದಕ್ಕೆ ಗೌರಿನ ತಗೊಳ್ಳೋಣ ಅಂತ ಶಾಪ್ಗೆ ಬಂದ್ವಿ. ಇದು ಗಣೇಶ ಬಂದು ನಮ್ಮ ಊರಲ್ಲೇ ಒಬ್ಬರು ಮಾಡ್ತಾರೆ ಕೈಯಲ್ಲಿ, ಅವ್ರ ಮನೆಗೆ ಬಂದಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಥರ ವೆರೈಟಿ ಗಣೇಶನ ಮಾಡಿದ್ದಾರೆ ಅಂತ. ನಮಗೆ ಒಂದು ಗೌರಿ ಬೇಕಿತ್ತು ಅಂತ ಗೌರಿ ತೊಗೊಳಕ್ಕೆ ಅಂತ ಈ ಶಾಪ್ಗೆ ಬಂದ್ವಿ. ನೋಡಿ ಎಷ್ಟು ಪುಟಾಣಿ ಗಣೇಶನ್ನೆಲ್ಲ ಮಾಡಿದ್ದಾರೆ ಅಂತ. ಅದಾದಮೇಲೆ ಸ್ವಲ್ಪ ಮಾರ್ಕೆಟಿಗೆ ಬಂದ್ವಿ, ಹೂವೆಲ್ಲ ತೊಗೋಬೇಕಿತ್ತು ಅಂತ. ಹೂ ರೇಟ್ ಕೇಳೋದ್ರಂತೂ ಒಂದಕ್ಕೂ ಡಬಲ್ ರೇಟ್ ಇತ್ತು. ಸ್ವಲ್ಪ ಹೂಗಳೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ನಾವು ಬರೋಷ್ಟರೊಳಗಡೆ ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಆರತಿನ ರೆಡಿ ಮಾಡಿ ಇಟ್ಕೊಂಡಿದ್ರು ಗಣೇಶನ ಒಳಗಡೆ ಕರ್ಕೊಳ್ಳೋದಕ್ಕೆ. ನನ್ನ ಮಕ್ಳಿಗಂತೂ ಫುಲ್ ಖುಷಿಯಾಗಿದೆ. ಅವರೇ ಮಾಡಿರೋವಂಥ ಗಣೇಶನ ಈ ಸಲ ನಾವು ಕೂರಿಸ್ತಾ ಇದ್ದೀವಿ ಅಂತ. ದೇವ್ರಿಗೆ ಆರತಿನ ಮಾಡಿಕೊಂಡು ಗಣೇಶನ ಒಳಗಡೆ ಕರ್ಕೊಂಡ್ವಿ. ಗಣೇಶನ್ನ ಒಳಗಡೆ ಕರ್ಕೊಂಡು ಆದಮೇಲೆ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಸ್ವಲ್ಪ ಹೂಗಳೆಲ್ಲ ತಂದಿದ್ದೆ ಅಲ್ವಾ, ಬೆಳಗ್ಗೆಗೆ ಪ್ರಸಾದಕ್ಕೆ ಪ್ಲೇಟ್ ಎಲ್ಲ ತೊಗೊಂಡು ಬಂದಿದ್ದೆ. ಅದೆಲ್ಲನೂ ತೆಗೆದು ಇಟ್ಕೊಂಡೆ. ಬೆಳಗ್ಗೆಗೆ ಒಂದೇ ಸೈಡ್ ಇಟ್ಕೊಂಡ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ನನಗೆ ದೇವ್ರ ಪೂಜೆ ಮಾಡೋದಕ್ಕೆ ಅಂತ. ನಾವು ಯಾವುದೇ ವಸ್ತುಗಳಾಗಿರ್ಬೋದು, ನಾವು ಬೆಳಿಗ್ಗೆನೇ ಪೂಜೆ ಮಾಡೋದೇನಾರ ಇದ್ದರೆ ನಾವು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಿಗ್ಗೆ ಬೇಗ ಪೂಜೆ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾನು ದೇವ್ರಿಗೆ ವಸ್ತ್ರ ಅಂತ ಎಲ್ಲ ತೊಗೊಬಂದಿದ್ದೆ ಅಲ್ವಾ, ಆ ವಸ್ತ್ರ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡ್ಕೋತಾ ಇದ್ವಿ ನಾನು ನನ್ನ ಮಗನು. ಹಾಗೆ ಆಚೆ ಬಾಕ್ಲಿಗೆ ಮತ್ತು ದೇವ್ರಿಗೆ ಹೊಸ್ತಿಲ್ಗೆಲ್ಲ ಹೂ ಬಿಡ್ಕೋಬೇಕಿತ್ತು ಡೆಕೋರೇಷನ್ಗೆ, ಅದೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಇದು ದೇವ್ರಿಗೆ ಅಂತ ನಾನು ತೊಗೊಂಡು ಬಂದೆ ಹಾರನ, ಆದರೆ ತುಂಬ ದಪ್ಪ ಇತ್ತು, ದೇವ್ರಿಗೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಗೋವಿಂದ ಶ್ರೀನಿವಾಸಂಗೆ ಹಾಕ್ಕೊಂಡ್ವಿ. ನಾನು, ನನ್ನ ಮಗ, ನನ್ನ ತಂಗಿ, ನನ್ನ ಅಮ್ಮ ಎಲ್ಲ ಸೇರಿಕೊಂಡು ಡೆಕೋರೇಷನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಡೆಕೋರೇಷನ್ ಮಾಡಿದ್ರೆ ಇನ್ನೊಂದು ಥರ ಮಾಡಬೇಕು ಅನ್ಸೋದು. ಹಾಗಾಗಿ ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಒಪಿನಿಯನ್ಗಳನ್ನ ತೊಗೊಂಡು ಡೆಕೋರೇಷನ್ನ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಮ್ಮ, ನಾನು, ನನ್ನ ತಂಗಿ ಎಲ್ಲ. ಅವರು ಸ್ವಲ್ಪ ಬೇರೆ ದೇವರಿಗೆ ಪ್ರಸಾದ ನೈವೇದ್ಯಕ್ಕೆ ಏನೇನು ರೆಡಿ ಮಾಡಬೇಕು ಅವರು ಕೂಡ ರೆಡಿ ಮಾಡ್ಕೋತಾಯಿದ್ರು. ನೋಡ್ತಾ ನಮ್ಮಮ್ಮ ಅವ್ರ ಮನೆ ದೇವ್ರು ಬಂದು ಶ್ರೀನಿವಾಸ. ಯಾವಾಗಲೂ ದೇವ್ರನ್ನ ಫಸ್ಟು ಪೂಜೆ ಮಾಡಬೇಕು. ನಾವು ಯಾವಾಗಲೂ ಒಂದು ಒಳ್ಳೆ ಶುಭ ಕಾರ್ಯನ ಮಾಡ್ತೀವಿ ಅಂತ ಅಂದರೆ ಫಸ್ಟು ಮನೆ ದೇವ್ರನ್ನ ಪೂಜೆನ ಮಾಡಿಕೊಂಡು ಆಮೇಲೆ ಬೇರೆ ದೇವ್ರನ್ನ ಪೂಜೆ ಮಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ನಾನು ಫಸ್ಟ್ ಶ್ರೀನಿವಾಸಂಗೆ ಡೆಕೋರೇಷನ್ನ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು ಶ್ರೀನಿವಾಸ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಾವು ಗೋವಿಂದಗೆ ಯಾವ ಥರ ಹೂವು ಹಾಕಿದ್ರು ಅಷ್ಟೇ, ಅದು ಎಂಥ ಒಂದು ದಾಸವಾಳ ಮಡಗಿದ್ರು ದೇವ್ರು ಚೆನ್ನಾಗೇ ಕಾಣುತ್ತೆ. ಹಾಗಾಗಿ ನನಗೆ ಶ್ರೀನಿವಾಸಂಗೆ ಡೆಕೋರೇಷನ್ ಮಾಡೋದು ಅಂದರೆ ಭಾಳ ಇಷ್ಟ. ನಾವು ದೇವ್ರಿಗೆ ಇದು ನಿನ್ನೆ ಬೇಗ ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ವಿ. ನನ್ನ ತಂಗಿನೂ ಕೂಡ ಎಲ್ಲನೂ ಬೇಗ ಹೆಲ್ಪ್ ಮಾಡಿಕೊಟ್ಲು. ಅದನ್ನು ಹೇಗೆ ನಾವು ಸ್ಟಿಕ್ ಮಾಡಿದ್ರು ಅದು ಅಂಟಾನೇ ಇರಲಿಲ್ಲ. ಡಬಲ್ ಟೇಪ್ ಹಾಕಿದ್ರೆ, ಅದು ಪೇಪರಲ್ಲಿ ಮಾಡಿರ್ತಾರಲ್ವ, ಅದನ್ನು ಡಬಲ್ ಟೇಪ್ ಹಾಕಿದ್ರೆ ನಾವು ಮತ್ತೆ ರಿಮೂವ್ ಮಾಡಬೇಕಾದ್ರೆ ಅರ್ಧೋಗ್ಬಿಡುತ್ತೆ ಅಂದ್ಬಿಟ್ಟು ಹಾಗೆ ಕೆಳಗಡೆ ಏನು ಸ್ಟಿಕ್ ಇರುತ್ತೆ ಅದಕ್ಕೆ ಮಾತ್ರ ಪ್ಯಾಚ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಗೋವಿಂದನ ಹತ್ರ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ವಿ. ಒಂಥರ ಖುಷಿ ಅನ್ನಿಸ್ತು. ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಆಗಿ ಆಚೆ ಬಾಕ್ಲಿಗೆ ಹೂ ಬಿಟ್ಕೊಳ್ಳೋಣ ಅಂತ ಅದನ್ನು ನಾನು ಕವರ್ಗೆ ಹಾಕಿ ಇಟ್ಕೊತಾ ಇದ್ದೀನಿ. ನಾಳೆ ಬೆಳಿಗ್ಗೆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಗಣೇಶನ ನಮ್ಮಮ್ಮನ ಮನೆ ಹೇಗೆ ಕೂರಿಸಿದ್ದೀವಿ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದು ಕೊಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.